ಏನಾಗ್ಯದ? ಅಣ್ಣ ತಮ್ಮರ ಆಡಿನ ಮಲಿ ಹಂಗ ಜೋಡಾಗಿದ್ರು. ಸಣ್ಣವ್ರು ಇರ್ಲಕ್ಕಾಗೆ ತಾಯಿ ತಂದಿ ತೀರ್ಕೊಂಡಿದ್ರು. ಹೌದು. ತಾಯಿ ತಂದಿನ ಕಳ್ಕೊಂಡಿದ್ರು. 10-15 ವರ್ಷದ ಅಣ್ಣ, 5-6 ವರ್ಷದ ತಮ್ಮ ಬಟ್ಟಿತ್ತವನ ಬೆಟ್ಟ ಮಾಡ್ಲಾಕ 12 ದೇವರ ಹರಕಿ ಹೊತ್ತಿದ್ದ. ಅಣ್ಣ ನನ್ನ ತಮ್ಮಗ ನೌಕರಿ ಬರ್ಲಿ, ಸಾಲಿ ಕಲೀಲಿ, ನನ್ನ ತಮ್ಮ ಸಾಲಿ ಕಲೀಲಿ, ನಮ್ಮ ಬಾಳೆ ಚಂದ ಇರ್ಲಿ ಅಣ್ಣ ದೇವರಿಗೆ ನೆನಿತಿದ್ದ. ಹೌದು. ಏನಾಯ್ತು? ಸಾಲಿಗೆ ಒಯ್ದು ಹಚ್ಚದ ಸಾಲಿ ಬಾಳ ಆಯ್ತು ತಮ್ಮಂದು. ನೌಕರಿ ಬರುವಂತ ಟೈಮ್ ಬತ್ತು. ನೌಕರಿ ಬರುವಂತ ಟೈಮ್ ಬತ್ತು. ಕರೆ ಬಡತನ ಪರಿಸ್ಥಿತಿ ಒಪ್ಪತ್ತು ಉಂಡ್ರು ಒಪ್ಪತ್ತ ಇಲ್ಲ. ಅಟ್ಟ ಬಡತಾನಿತ್ತು, ಕಟ್ಟ ಬಡತಾನ ಇತ್ತು. ಏನಾಯ್ತಪ್ಪ ಮುಂದ? ದಿನ ಒಂದು ಹೊಲಕ್ಕ ಕೂಲಿ ಕೆಲ್ಸಕ್ಕೆ ಹೋಗಾವ. ಹೌದು. ಅವಾಗ ತಮ್ಮ ಓಡೋಡಿ ಬಂದ. ಅಣ್ಣನ ಮುಂದೆ ಹೇಳ್ತಾನ. ಅಣ್ಣನ ಮುಂದೆ ಹೇಳ್ತಾನ, ಏನತ್ತ? ಏನ ನನಗೆ ನೌಕರಿ ಬರುವಂತ ಟೈಮ್ ಇವತ್ತು ಕೂಡಿ ಬಂದದ. ಹೌದು. ಏನ ನೌಕರಿಗೆ ಜಾಯಿನ್ ಆಗಬೇಕಾದ್ರ 5 ಲಕ್ಷ ರೂಪಾಯಿ ಕೇಳ್ಯಾರ ನನಗ. ಹೆಂಗ ಮಾಡ್ತಿ ಅಣ್ಣ? ನಮ್ಮದು ಬಡತನ ಪರಿಸ್ಥಿತಿ ಅದ, ಯಾರನ್ನ ಕೇಳ್ತಿ ಅಂದಾಗ ಅಣ್ಣಗ ಹಾಲು ಕುಡ್ದಷ್ಟ ಆನಂದ ಆಯ್ತು. ತಮ್ಮ ಇದ್ರ ಬಗ್ಗೆ ನೀ ವಿಚಾರ ಮಾಡ್ಬೇಡ ಯಪ್ಪ, ನೀ ರೊಕ್ಕದ ಚಿಂತೆ ಮಾಡ್ಬೇಡ. ನಮ್ಮದು ಬಡತನ ಪರಿಸ್ಥಿತಿ ಒಳಗ ನಿನಗ ನೌಕರಿ ಬರುವಂತ ಟೈಮ್ ಇವತ್ತು ಕೂಡಿ ಬಂದದಂದ್ರ 5 ಲಕ್ಷ ರೂಪಾಯಿ ತರ್ತೀನಿಪ್ಪ ಅಂದವನಿ ಓಡೋಡಿ ಹೋದ. ದೊಡ್ಡ ಸಾವುಕಾರ ಮನಿಗೆ ಹೋದ. ಯಪ್ಪ ಸಾವುಕಾರ, ನಮ್ಮ ತಮ್ಮಗ ನೌಕರಿ ಬರುವಂತ ಟೈಮ್ ಬಂದದ. 5 ಲಕ್ಷ ರೂಪಾಯಿ ನೀವು 5 ಲಕ್ಷ ರೂಪಾಯಿ ಸಜ್ಜು ಮಾಡಿದ್ರ ನನ್ನ ತಮ್ಮ ನೌಕರಿಗೆ ಜಾಯಿನ್ ಅಕ್ಕಾನ. ಯಪ್ಪ ಏನಾರ ಮಾಡಿ ಕೊಡ್ರಿ ಅಂತೇಳಿ ಕಾಲ್ ಹಿಡ್ಕೊಂಡು ಬಡಪಾಯಿ ಮನುಷ್ಯ ಮನೆ ಮುಂದೆ ನಿಂತ ಕೇಳ್ತಾನ. ಅವಾಗ ಏನಾಯ್ತು? ಅವಾಗ ತನ್ನ ಸಾವುಕಾರ, ಇಂತ ಕೆಟ್ಟ ಬಡತಾನ ಮನುಷ್ಯ, ಇಂತ ಬಡತಾನ ಐತಿ, ಇವಂಗ 5 ಲಕ್ಷ ರೂಪಾಯಿ ನಾ ಕೊಟ್ನಿ ಅಂದ್ರ ಮುಂದ ಇವ ಏನು ಮಾಡಿ ತೀರಿಸ್ತಾನ ನಾನು ಸಾಲ ಅಂದು ವಿಚಾರ ಮಾಡಿಯಪ್ಪ. ನಿನಗ 5 ಲಕ್ಷ ರೂಪಾಯಿ ನಾ ಕೊಡ್ತಿದ್ದೆ ಇಲ್ಲ ನಂಗಲ್ಲೋ. ನಾ ಹೊಲ ತಗೊಂಡಿನಿ, ಗಾಡಿ ತಗೊಂಡಿನಿ, ನನ್ನ ಬಲ್ಲಿ ದುಡ್ಡಿಲ್ಲ, ಯಾರನ್ನ ಕೇಳಿ ಹೋಗುವದ. ಅವಾಗ ಬಡಪಾಯಿ ಮನುಷ್ಯ ಓಡೋಡಿ ಬಂದ ಮನ್ಯಾಗ ಮಾರಿ ಸಾಣದ್ ಮಾಡ್ಕೊಂಡು ಮೆಲ್ಲಕ್ಕೆ ಕೂತಿದ್ದ. ಅವಾಗ ತಮ್ಮಂದ ಎಣ್ಣ ರೊಕ್ಕ ಸಜ್ಜ ಅದು ಅಂದ. ಅವಾಗ ತಾನಯ್ಯಪ್ಪ ನಿನಗೆ ಯಾಕೆ ಚಿಂತಿಪ್ಪ, ನಾ ಮಾಡ್ತೀನಿ ಅಂದವನಿ. ತಾಯಿ ತಂದಿ 2 ಎಕರೆ ಹೊಲ ಇಟ್ಟು ಹೋಗಿದ್ರು ಇವ್ರ ಪಾಲಿಗೆ. ಅವಾಗ ತನವ ಯಾರನ್ನ ಕೇಳಿದ್ರು ರೊಕ್ಕ ಕೊಡುದಿಲ್ಲ. ಹೌದು, ನಾನು ಕೆಟ್ಟ ಬಡ್ತಾನ ಐತಿ. 2 ಎಕರೆ ಹೊಲ ಒಯ್ದು ಬ್ಯಾಂಕಿಗೆ ಒತ್ತಿ ಹಾಕಿ ತಂದು ತಮ್ಮಗ ನೌಕರಿ ತುಂಬಬೇಕು. ಹೌದು, ಸಾಲ ತಗದು. ಅವಾಗ ವಿಚಾರ ಮಾಡಿ ಹೊಲ ಒಯ್ದ ಬ್ಯಾಂಕಿಗೆ ಒತ್ತಿ ಹಾಕಿ ನೌಕರಿಗೆ ರೊಕ್ಕ ತುಂಬದ. ಹೌದು. ತಮ್ಮಗ ನೌಕರಿ ಹತ್ತು. ಊರಾಗ ಮಂದಿ ಮಾತಾಡ್ಲಕತ್ರಿ, ಎಲ್ಲಾರು ಕಟ್ಟಿ ಕೂತವ್ರು. ಏನತಾರ? ಅಲ್ಲ, ಬಡತನ ಪರಿಸ್ಥಿತಿ ಒಳಗ ತಮ್ಮಗ ಸಾಲಿ ಕಲಿಸಿ ಸಣ್ಣವ್ರಿದ್ದಾಗೆ ತಾಯಿ ತಂದಿ ಸತ್ತು ಹೋಗ್ಯಾರ. ಕರೆ ತಮ್ಮಗ ಸಾಲಿ ಕಲಿಸಿ ಹೊಲ ಮಾರಿ ನೌಕರಿ ಹಚ್ಚದ. ನಿನ್ನಂತ ಊರಾಗ ಹುಡುಕಿಡಿದ್ರೆ ಸಿಗುದಿಲ್ಲ. ಹೌದು, ಗಬ್ರು ಓದ್ತಿದ್ರು ಊರಾಗ. ಹೌದು. ಅವಾಗ ಏನಾಯ್ತು? ಒಬ್ಬ ಹಿರಿಯ ಮನುಷ್ಯ ನಮ್ಮ ಕಾಮಣ್ಣ ಕಾಕನಂತ ಮನುಷ್ಯ ಕರೆದು ಕೇಳ್ದ. ಏನತಾನ? ಯಪ್ಪ, ನಿಂದು ಲಗ್ನ ಆಗ್ಯದ, ನಿಮ್ ತಮ್ಮಗೂ ನೌಕರಿ ಹತ್ಯದ, ಕರೆ ಒಂದು ಚಲೋದು ಕನ್ಯಾ ನೋಡಿ ಲಗ್ನ ಮಾಡ್ಬೇಕಲ್ಲ ಅಂದ. ನಿನ್ ತಮ್ಮಗ ಆಯ್ತಪ್ಪ ತಿಳ್ಕೊಂಡು ಕನ್ಯಾ ತಗದ. ಎಂತಾದು ಮನ್ಯಾಗ ಅಡಿಗೆ ಗೊತ್ತಿಲ್ಲ, ಹೆಣ್ಮಗಳು ಸಾಲಿ ಬಾಳ ಆಗ್ಯದ. ಸಿಟಿ ಹೆಣ್ಣ, ರೊಟ್ಟಿ ಗೊತ್ತಿಲ್ಲ, ಒಣಿಗೆ ಗೊತ್ತಿಲ್ಲ, ಒಲಿನೇ ಊದಿಲ್ಲ, ಗ್ಯಾಸ್ ಹಚ್ಚಕ್ಕೂ ಬರುದಿಲ್ಲ. ಅಂತ ಸಿಟಿ ಹೆಣ್ಣ ಮಾಡ್ದ. ಮನಿಗೆ ಬಂದಳು ನಡಿಲಕ್ಕ ಮಾಸ್ತರ್ನ ಹೇಳ್ತಿ. ಬಾಳ ದಿನ ಹೋಗಿಲ್ರಿ, 2-3 ತಿಂಗಳು ಅಟ್ಟೇ ನಡೆದಾಳ ಮನ್ಯಾಗ. ಮಕ್ಕಳೇನು ಓಡೋಡಿ ಸಾಲಿ ಬಿಟ್ಟೇನು ಬರ್ತಾವಲ್ಲ, ಅವಾಗ ಓಡಿ ಬಂದು ಆ ಚಿಗವ್ಗತ್ತಿದ್ದು ಮಕ್ಕಳು. ಏನತ್ತ? ಯವ್ವ ಚಿಗವ, ನಮಗೇನರೇ ಒಣಗಿ ಮಾಡು,
ಏನಾರ ಬಿಸಿದ್ ಮಾಡು ಅಂತೇಳಿ ಕಿರಿಕಿರಿ ಕೊಡ್ಲಕತ್ತು. ಅವಾಗ ಆ ಹೆಣ್ಮಗಳು ಮಾಸ್ತರ್ನ ಹೇಳ್ತಿ ಸಾಲಿ ಬಾಳ ಆಗಿತ್ತಲ್ಲ. ಹೌದು, ಏನ್ ಕಿರಿಕಿರಿ ಕೊರ್ದು ಅಂತ ಹೇಳಿ ಕಿರಿಕಿರಿ ಬಾಳ ಆಯ್ತು. ಅಕ್ಕಿ ಅಂದಳು, ನನ್ನ ಗಂಡಗ ಒಂದು ತಿಂಗಳಿಗೆ 50,000 ರೂಪಾಯಿ ಪಗಾರ ಅದ. ಹೌದು, ಕರೆ ನಾ ಯಾಕ ಕೂಡಿ ಹೋಗಬೇಕು, ಇವ್ರ ಜೋಡಿ ಯಾಕೆ ಗುದುಬರಿಗೆ ಆಡ್ಲಿ, ಬ್ಯಾರೆ ಆದ್ರೆ ಚಲೋ ಅಕ್ಕದತ್ತ ಐಡಿಯಾ ಮಾಡಿದ್ರು. ಹೆಣ್ಮಗಳು ಬ್ಯಾರೆ ಆಗ್ಲಕ್ಕ ತಯಾರಾಗಿ ನಿತ್ತಳು. ಅವಾಗ ಗಂಡಗತ್ತಾಳ, ಏನ್ ತಾಳ ರೀ ಎಷ್ಟು ದಿನ ಕೂಡಿ ಹೋಗೋದು, ಕರೆ ನಮ್ಮ ಇರೋ 2 ಹೊಟ್ಟಿ. ಹೌದು, 2 ಹೊಟ್ಟಿ ಬ್ಯಾರೆ ಆದ್ರೆ ಚಲೋ ಆಕೈತಿ, ಬ್ಯಾರೆ ಆಗುನತ್ತ ಗಂಡಗ ತಲಿ ತುಂಬಿದಳು. ಅವಾಗ ಏನತ್ತಾನ, ಅವಾಗತ್ತ ನಾವು ಗಂಡ, ನಮ್ಮ ಅಣ್ಣ ಬಡತನ ಪರಿಸ್ಥಿತಿ ಒಳಗ ಹೊಲ ಬೆಳಕಿ ಗೊತ್ತಿ ಹಾಕಿ ನನಗ ನೌಕರಿ ಹಚ್ಚಾನ, ಕರೆ ನಮ್ಮ ತಮ್ಮನ ಅಣ್ಣನ ಬಿಟ್ಟು ನಾ ಬರುದಿಲ್ಲ ಅಂದ. ಅವಾಗ ಹೆಣ್ಮಗಳು ಏನತ್ತಾಳ, ಅವಾಗ ಹೇಳ್ತಿರ್ತಾಳ, ನಿಮ್ಮ ಅಣ್ಣನ ಜೋಡಿ ನೀವು ಕೂಡಿ ಇರ್ರಿ ಅಂತ ನನ್ನ ತವ್ರ ಮನಿಗೆ ಹೊಕ್ಕಿನತ್ತ ತಯಾರಾಗಿ ಬ್ಯಾಗ್ ಹೊರಗಿಟ್ಲು. ಅವಾಗ ಕಳ್ಳ ಚುರ್ರತ್ತು. ಅವಾಗ ತಾನ ಏನತ್ತಾನ, ನಮ್ಮ ಅಣ್ಣಂದೊಂದು ಮಾತು ಕೇಳುನು ತಡಿ ಅಂದವ. ಅವಾಗ ಮೆಲ್ಲಕ್ಕ ಅಣ್ಣನ ಬಳಿ ಹೋದ, ಅಣ್ಣ ಒಂದು ಮಾತು ಕೇಳಬೇಕತ್ತೀನಿ ಅಂದ. ಏನ್ ತಮ್ಮ ಕೇಳು. ಅವಾಗ ಅಣ್ಣತ್ತನ, ಯಪ್ಪ ಏನ್ ಕೇಳ್ತಿ ಕೇಳು ಅಂದ. ಅಣ್ಣ ಅಡಿಗೆ ಪುರ್ತಕ್ಕೆ ಬ್ಯಾರೆ ಆದ್ರೆ ಚಲೋ ಹಾಕದಲ್ಲ, ಮನ್ಯಾಗ ನಡೆಯಲ್ದು ಅಂದ. ಅವಾಗ ಅಣ್ಣತ್ತಾನ, ಏನತ್ತಾನ, ಮುಗಲ್ ಹರಿದು ಹೆಗಲ ಮ್ಯಾಗ ಬಿತ್ತಂಗಾಯ್ತು. ಇಂತ ಬುದ್ಧಿ ನಿನ್ನ ಮ್ಯಾಲೆ ಯಾಕೆ ಬತ್ತಪ್ಪ ತಮ್ಮ, ಯಾಕೋ ಏನಾಗ್ಯದ ಇವತ್ತು ನಿನಗ. ಯಪ್ಪ ನನ್ನ ಮಾರಿಯರೇ ನೋಡು, ಇನ್ನೊಂದಿಷ್ಟು ದಿನ ಕೂಡಿ ಹೋಗೋನು, ಬ್ಯಾರೆ ಆಗೋದು ಬ್ಯಾಡ ಹತ್ತಿದ್ದ ಅಣ್ಣ. ಅವಾಗ ಮಂದಿನ ನೆರೆಸಿ ಹೇಳ್ದ, ಅಮ್ಮ ಏನ ಇವತ್ತು ತೊಟ್ಟ ಬ್ಯಾರೆ ಆಗುದತ್ತೆ ಹಠ ತೊಟ್ಟ ನಿತ್ತ. ಅವಾಗ ಅಣ್ಣಗ ಕಣ್ಣಾಗ ನೀರು ಬಳಕ್ಕನೆ ಹಾದು. ಅವಾಗ ತಮ್ಮಗತ್ತಾನ, ಏನತ್ತಾನ, ಯಪ್ಪ ನೀ ಬ್ಯಾರೆ ಹಾಕಿದ್ರ ಆಗಪ್ಪ, ನೀವರ ಚಂದ ಇರ್ರಿಪ್ಪ, ನೀವರ ಚಂದಾಗಿರ್ರಿ, ಮಾಡಿದ ಸಾಲ ನನ್ನ ಪಾಲಿಗೆ ಇರೋಲ್ದಕ್ಕ. ಇವತ್ತು ಗಂಜಿ ಕುಡ್ದರೆ ನಾವು ಬದುಕ್ತೇವಪ್ಪ, ಬ್ಯಾರೆ ಆಗಂದ. ಹೌದು, ಏನಾಯ್ತು